ತಾಲೂಕಾ ಕ್ರೀಡಾ ಸಂಸ್ಥೆಯಿಂದ ಕಲಬುರಗಿ ಸಂಚಾಲಿತ 2026-2027ನೇ ಸಾಲಿನ ಶೈಕ್ಷಣಿಕ ವರ್ಷದ ಮೊದಲ ಬಾಲಕರ ಸಭೆಗೆ ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಸಭೆಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಮತ್ತು ಸರ್ವ ಶಿಕ್ಷಕ ವೃಂದಕ್ಕೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಪಾಲಕರೇ, ನನಗನ್ನಿಸ್ತದೆ ಒಂದು 15 ದಿನ ಪಾಲಕರ ಸಭೆ ಸ್ವಲ್ಪ ತಡ ಆಯಿತು. ಯಾಕಂದರೆ ಲಾಸ್ಟ್ ಇಯರ್ ಸ್ವಲ್ಪ ಬೇಗ ಮಾಡಿದ್ದು, ನಮ್ಮದೇ ಆಗಿರ್ತಕ್ಕಂಥ ಇನ್ನೂ ಕೆಲ ಪೇರೆಂಟ್ಸು ಒಬ್ಬೊಬ್ಬರು ಅಡ್ಮಿಷನ್ಸ್ ಮಾಡ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾವು ಸ್ವಲ್ಪ ತಡ ಮಾಡಿದ್ದೆವು. ಕಾರಣ ಇಷ್ಟೇ, ಸಂಡೇ ನಾವು ಯಾಕೆ ಇದ್ದೀವಿ ಅಂದರೆ ಎಲ್ಲರಿಗೆ ಸಂಖ್ಯಾತರಿಗೆ ಸಂಡೇ ಸೂಟಿ ಇರ್ತಾ ಉದ್ದೇಶಕ್ಕಾಗಿ ಸಂಡೇ ನಾವು ಡಿಸೈಡ್ ಮಾಡಿದ್ದೆವು. ಯಾಕಂದರೆ ಮಂಡೇ ಇಟ್ಟರೆ ಒಂದಿನ ಮಕ್ಕಳು ಸ್ಕೂಲ್ ಮತ್ತು ಸೂಟಿ ಕೊಟ್ಟು ಮನೆಯಾಗಿಟ್ಟು ಮತ್ತು ತರಬೇಕಾದ ಉದ್ದೇಶಕ್ಕಾಗಿ ನಾವು ಸಂಡೇ ಇಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೆ ನಮ್ಮ ಆಡಳಿತ ಮಂಡಳಿ ಪರಿಚಯ ಆಗೋದು ಹಳಿಬರಿಗಂತ ಆದ ಹೊಸಬರಿಗಂತ ಪರಿಚಯ ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀ ಮಲ್ಲಿಕಾರ್ಜುನ್ ಆಡ್ಕಿ ಸರ್ ಅವರು ನಮ್ಮ ಶಾಲೆಯ ಉಪಾಧ್ಯಕ್ಷರಿದ್ದಾರೆ. ಇವರು ಉಮೇಶ್ ಕೊಡಂಗಲ್ಕರ್ ಸರ್ ಅಂತೇಳಿ ನಮ್ಮ ಶಾಲೆಯ ಖಜಾಂಚಿಗಳಿದ್ದಾರೆ. ಇನ್ನೊಬ್ಬರು ರಾಜು ಸಾಗರ್ ಅಂತಂದ್ರೆ ಅವರು ಕಾರ್ಯದರ್ಶಿ ಅವರು ಪರಿವಾರೀಕರಣದಿಂದ ಬಂದಿಲ್ಲ. ಇನ್ನೊಬ್ಬರು ನಸೀಂ ಬೇಗಮ್ ಅಂತೇಳಿ ಅವರು ಕಾರ್ಯದರ್ಶಿ ಅದಾರ, ಸ್ವಲ್ಪ ವೆಟರ್ನಿಟಿ ಲೀವ್ನಾಗ ಅದಾರ. ಅವರೇ HM ಅದಾರ ಮತ್ತು ಅವರೇ ಸ್ವಲ್ಪ ವೆಟರ್ನಿಟಿ ಲೀವ್ದಾಗ ಅದಾರೆ. ನನ್ನ ಹೆಸರು ಡಾಕ್ಟರ್ ಅಲ್ಲಾಬಕ್ಷ ಅಂತೇಳಿ ಶಾಲೆಯ ಅಧ್ಯಕ್ಷ ನಾನೇ ಇದ್ದೀನಿ. ಈ ಕಡೆ ಕುಂತವರು ಅಕ್ಕನಾಗಮ್ಮ ಅಂತೇಳಿ ಮೇಡಮ್ ಅವರು GK ಹಿಂದಿ ಮತ್ತು ಡ್ರಾಯಿಂಗನ್ನು ಹೇಳಿಕೊಡ್ತಾರೆ ಮಕ್ಕಳಿಗೆ. ಈಗ ಮೇಡಮ್ ಹೆಸರು ಅಂಬಿಕಾ ಹಾಬಾಳ್. ಹೌದು ಮೇಡಮ್, ಅಂಬಿಕಾ ಹಾಬಾಳ್ ಕನ್ನಡ ಮತ್ತು ಹಿಂದಿಯನ್ನು ಹೇಳ್ಕೊಡ್ತಾರೆ. ಇನ್ನೊಬ್ಬರು ಮೇಡಮ್ ರಬಿಕಾ ಮೇಡಮ್ ಅಂತೇಳಿ ಹಿಂದಿ, ಮ್ಯಾಥ್ಸ್ ಮತ್ತು GK ಹೇಳ್ಕೊಡ್ತಾರೆ. ಇನ್ನೊಬ್ಬರು ಮೇಡಮ್ ಅಂದರೆ ಅಂಬಿಕಾ ಆರ್ ಅಂತೇಳಿ ಇಂಗ್ಲೀಷ್, ಮ್ಯಾಥ್ಸ್, EVS ಮತ್ತು ಕಂಪ್ಯೂಟರ್ ಹೇಳ್ಕೊಡ್ತಾರೆ. ಅಲ್ಲಿ ವಿಡಿಯೋ ಮಾಡ್ತಕ್ಕಂಥ ಮೇಡಮ್ ಇದ್ದಾರೆ ನಿಶಾ ಸಂಜಿಮ್ ಅಂತೇಳಿ ಮ್ಯಾಥ್ಸ್, ಇಂಗ್ಲೀಷ್, GKಯನ್ನು ಮಕ್ಕಳಿಗೆ ಪಾಠ ಮಾಡ್ತಾರೆ. ಇದು ಶಿಕ್ಷಕರ ಪರಿಚಯ. ಇನ್ನೊಬ್ಬರು ನಮ್ಮಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಇದೆ. ಎಲ್ಲಾದರೂ ಆಯಮ್ಮರು ಎಲ್ಲಾದರೆ ಜೀವನದಲ್ಲಿ ನಮ್ಮ ಸ್ಕೂಲಿನ ಸರ್ವ ಮಕ್ಕಳ ತಾಯಿ ನಮಗೆ ಆಯಮ್ಮ ಅಂತ ಹೇಳ್ತೀವಿ. ಇನ್ನೊಬ್ಬರು ಅಂದರೆ ರಮೇಶ್ ಅಂತೇಳಿ, ರಮೇಶ್ ಬುಗ್ಗಣ್ಣಿ ಅವರು ವ್ಯಾನ್ ಡ್ರೈವರ್ ಇದ್ದಾರೆ. ಒಬ್ಬರು ಮನೆಯವರು ಸ್ಕ್ಯಾನಿಂಗ್ ಅಂತೇಳಿ ಡಾಕ್ಟ್ರಿಗೆ ಇದ್ದಾರೆ. ಮತ್ತು ಇವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಈ ಸಭೆಯ ಕೆಲವೊಂದು ನಡವಳಿಕೆಗಳ ಬಗ್ಗೆ, ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡಬೇಕು. ಅದಕ್ಕಾಗಿ ನಿಮ್ಮ ಜೊತೆ ನಾವು ಇವತ್ತು ಕೂತ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಆಗಿ ಶಾಲಾ ಸಮಯದ ಬಗ್ಗೆ ಮಾತಾಡಬೇಕಾಗಿದೆ. ಸ್ಕೂಲ್ ಟೈಮಿಂಗ್ ಪ್ರತಿ ವರ್ಷ ಎಲ್ಲ ಶಾಲೆಗಳಲ್ಲಿ 1:30ಗೆ ಕ್ಲೋಸ್ ಆಗ್ತದೆ. ಸಣ್ಣ ಮಕ್ಕಳು ನರ್ಸರಿ, LKG, UKG ಮಕ್ಕಳು ಎಲ್ಲ ಸ್ಕೂಲ್ನಲ್ಲಿ 1:30ಗೆ ಕ್ಲೋಸ್ ಆಗ್ತದೆ. ಬಟ್ ನಾವು ಶಾಲಾ ಮಕ್ಕಳ ಅಂದರೆ ಮಗು ಒಂದು ತಿಂಗಳು ನಮ್ಮ ಶಾಲೆ ಅಡ್ಜಸ್ಟ್ ಆಗಲಿಕ್ಕೆ 1 ತಿಂಗಳು ಅಳರ್ದಾಗ ಸ್ಕೂಲ್ ತರದಾಗ ಊಟ ಮಾಡಿದಾಗ ಆ ಮಕ್ಕಳಿಗೆ ಬರಬೇಕಾದ್ರೆ ಒಂದು ತಿಂಗಳಲ್ಲಿ ಬೆಳಗ್ಗೆ 9:30ರಿಂದ 9:30 to 2:45 ತನಕ ಸ್ಕೂಲ್ ಇರ್ತಾರೆ. ನಾವು 1:30ಗೆ ನಿಮಗೆ ಬಿಡ್ತಿದ್ದೆವು, ಈಗಿಲ್ಲ 2:45 ತನಕ ಸ್ಕೂಲ್ ಇರ್ತದೆ. ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಏನಾದರೂ ಮಕ್ಕಳ ಜೊತೆ ನಾವು ತೊಗೊಂಡೇವು ಅಂದರೆ ಕಲಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಅವರು ಎಲ್ಲ ಹುಡುಗರು ಪಾಸ್ ಇರೋಂಗಿಲ್ಲ, ಎಲ್ಲ ಹುಡುಗರು ದೊಡ್ಡವ್ರದ್ದೆಲ್ಲ ಸ್ವಲ್ಪ ವಾತಾವರಣ ಒಂದೇ ಹೊಂದಾಣಿಕೆ ಮಾಡೋಕ್ಕೆಲ್ಲ ಟೈಮಿಂಗ್ ತೆಗೆದುಕೊಳ್ತಾರೆ. ಹಾಗಾಗಿ 2:45 ನಾವು ಶಾಲಾ ಟೈಮನ್ನು ಇಟ್ಟಿದ್ದೀವಿ. 9:30ರಿಂದ 2:45. ಯಾರಿಗಾದರೆ ಶಾಲಾ ಸಮಯದಾಗ ಏನಾದರೂ ಅಬ್ಜೆಕ್ಷನ್ ಇದೆಯಾ ಇದ್ರೆ ಹೇಳ್ಬೋದು. ಕೆಲವರು ಹೇಳ್ತಾರೆ ಸರ್ ನಮ್ಮ ಮಕ್ಕಳು ಸಣ್ಣ ಬಾವ್ರಿ ನಿದ್ದೆ ಮಾಡ್ತಾರೆ. ನಿದ್ದೆ ಮಾಡಿಸ್ತೀವಿ, ಅಲ್ಲಿ ಮಾಡಲ್ಲ ಪ್ರಾಬ್ಲಮ್. ನಿದ್ದೆ ಮಾಡಲಿ, ನಿದ್ದೆ ಮಾಡಿದ್ರೆ ಏನು ಅಭ್ಯಂತರ ಇಲ್ಲ. ಮತ್ತು ಆಮೇಲೆ ನಾವು ಲಾಸ್ಟ್ ಇಯರ್ ಅದೇ ಥರ ಮಾಡಿ ನಾವು ಹೊಂದಾಣಿಕೆ ಮಾಡಿದ್ವು. ಅದನ್ನೇ ನಾವು ಈ ಸರಿ ಡೈರೆಕ್ಟಾಗಿ ಅಕ್ಟೋಬರ್ ನಂತರ ಟೈಮ್ ಚೇಂಜ್ ಮಾಡಿದ್ದೆವು. ಈ ಥರ ನೋಡೋಣ ಅಂತೇಳಿ ಒಂದು ಪ್ರಯೋಗ, ಸಣ್ಣ ಮಕ್ಕಳು ಅಡ್ಜಸ್ಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಆ ಕೆಪಾಸಿಟಿ ಆ ಮಕ್ಕಳಲ್ಲಿ ಇರ್ತದೆ. 2:45 ತನಕ
ಶಾಲಾ ಸಮಯ ಇಟ್ಟಿದ್ದೀವಿ. ದಯವಿಟ್ಟು ಪಾಲಕರು ಇನ್ನು ಎಷ್ಟೋ ಪಾಲಕರು ಯಾರು ಪಾಲಕರು ಹೇಳ್ಬೇಕಂದ್ರೆ ಅವರೇ ಬಂದಿಲ್ಲ. 9 ಗಂಟೆಗೆ ತಂದು ಇಲ್ಲಿ ಬಿಟ್ಟು ಹೋಗ್ಬೇಡ್ರಿ. ದಯವಿಟ್ಟು 9 ಗಂಟೆಗೆ ತರ್ತೀರಿ ಲೋಕಲ್ ಪೇರೆಂಟ್ಸ್. ಯಾಕಂದ್ರೆ ಇನ್ನು ಬೇರೆ ಬೇರೆ ಕೆಲಸಗಳು ಇರ್ತವೆ. ಅವ್ರ ಆಯ ಮಾಡೋದು ಬಂದು ಕ್ಲೀನ್ ಮಾಡಿರ್ತದೆ, ಕಸಬ ಇರ್ತದೆ ಅಥವಾ ವಾಶ್ ಮಾಡೋದಿರ್ತದೆ. ಸಡನ್ಲಿ ಮಕ್ಕಳು ರೋಡಿಗೆ ಹೋಗ್ತಿರ್ತಾರೆ. ಆ ಉದ್ದೇಶಕ್ಕಾಗಿ ನಿಮ್ಮ ಹಬ್ಬದ ರಿಕ್ವೆಸ್ಟ್ ಏನಿದೆ ಅಂದರೆ, ಕೆಲವರು ಕೆಲಸಕ್ಕೆ ಹೋಗೋರು ಇರ್ತಾರೆ, ಅನಿವಾರ್ಯ ಇದ್ದರೆ ನೋ ಪ್ರಾಬ್ಲಮ್. ಆದರೆ ಎಲ್ಲ ಅನುಕೂಲ ಇದ್ದವ್ರು 9ಕ್ಕೆ ಬಂದು ತಂದು ಮಗು ಬಿಟ್ಟರೆ ಮಗು 1 ತಾಸು ಹೋರಾಗ್ತದೆ. ಆಮೇಲೆ ಆಟ ಪ್ರವಚನ ಮಾಡಿದ್ರೆ ಏನು ಮಾಡ್ತಾನೋ ಗೊತ್ತಾಗ್ತದೆ. ಅದಕ್ಕೆ ನೀವು 9:45ಕ್ಕೆ ಪ್ರೇಯರ್ ಇದೆ ನಮ್ಮ ಹತ್ರ. 9:45ಕ್ಕೆ ಪ್ರೇಯರ್ ಇದೆ. ನೀವು 9:15 ತನಕ ಮಕ್ಕಳನ್ನು ತಂದುಬಿಟ್ರೆ ಸಾಕು. ಒಂದನೇದು. ಎರಡನೇದಾಗಿ ಪಾಲಕರಿಗೆ ಕೆಲವೊಂದು ಸೂಚನೆಗಳನ್ನು ನಾವು ಕೊಡಮಾಡಬೇಕಾಗಿದೆ. ಆಮೇಲೆ ನಿಮ್ಗೆ ಏನು ಬೇಕಾದ್ರೆ ನಾವು ಕೇಳ್ತೀವಿ, ಅವ್ರು ಮತ್ತೆ ನೀವು ಹೇಳ್ರಿ. ನೋಡ್ರಿ, ಮನೆಯಲ್ಲಿ ಬರಮ್ಮ ನಡಿಗೆ ಸೈಡಿಗೆ ಬರ್ರಿ. ಯಾರು ಈಗ ಇಂದು ಖಾಲಿ ಆದ ಮಗ, ಇಂದು ಖಾಲಿ ಆದ ಮಕ್ಕಳ 4 ರೊಟ್ಟಿ ನೀಟ್ ಅನ್ನ 4 ರೊಟ್ಟಿ ತಿಂತನ್ರಿ ಮಗು. ಕೆಲವ್ರು ಕೇಳಿದ್ರೆ ಏನು ಹೇಳ್ತಾರೆ, ಇಲ್ಲಿ ಮನ್ಯಾಗ ಊಟ ಮಾಡಿದ್ರೆ ಇಲ್ಲಾದ್ರೆ ಮಾಡ್ಬೇಕು. ಊಟ ಮಾಡ್ಬೇಕಾ ಓದ್ಬೇಕಾ? ಊಟ ಮಾಡ್ತಾನೆ ಸುಸ್ತಾಗ್ತಲ್ರಿ. ಮತ್ತು ಅವ್ರು ಏನು ಹೇಳ್ತಾರೆ ಮಕ್ಕಳಂದ್ರೆ, ಇಲ್ಲ ನಮ್ಮ ಅವ್ವ ತಂದೆ ಅಂತ ಹೇಳಿಲ್ಲ, ನಮ್ಮ ಅವ್ವ ತಿಂದೇ ಬಾ ಅಂತ ಹೇಳ. ಮಗು ಮಾಡ್ಬೇಕಾದ್ರೆ ಅಷ್ಟು ಮಾಡ್ತದ. ಒತ್ತಡದಿಂದ ತುರುಕಿದಾಗ ಮಗು ಜೀರ್ಣ ಆಗಂಗಿಲ್ಲ, ಜೀರ್ಣಕ್ರಿಯೆ ಕೆಲಸ ಮಾಡೋಂಗಿಲ್ಲ. ಅದಕ್ಕಾಗಿ ದಯವಿಟ್ಟು ಆದಷ್ಟು ಈಗಲೂ ಕಟ್ಟಬೇಡ್ರಿ, ಕಡಿಮೆನೂ ಕಟ್ಟಬೇಡ್ರಿ, ಮೀಡಿಯಮ್ ಆಗಿ ಅವರಿಗೆ ಆಹಾರವನ್ನು ಕಟ್ಟಿ. ಆಹಾರದಾಗ ಲಾಸ್ಟ್ ಇಯರ್ ಪೇರೆಂಟ್ಸ್ ಬಂದ್ ಮಾಡಿದ್ದಾರೆ. ಈ ವರ್ಷ ಬಂದಿರುವಂಥ ಪೇರೆಂಟ್ಸು ಬಿಸ್ಕೆಟು, ಚಿಪ್ಸು, ಮ್ಯಾಗಿ ಯಾವ ದೇಹಕ್ಕೆ ಹಾನಿಕಾರ ಉಂಟು ಮಾಡ್ತಕ್ಕಂಥವು ದಯವಿಟ್ಟು ಬೇಡ. ಬನ್ನಿ. ಎರಡನೇದಾಗಿ ಊಟ ಕಟ್ಟತ್ತೀರಿ, ಗರಂ ಪ್ಲಾಸ್ಟಿಕ್ ಟಿಫಿನ್ಗಳನ್ನ ಕಟ್ಟತ್ತೀರಿ. ಪ್ಲಾಸ್ಟಿಕ್ಗೆ ದಯವಿಟ್ಟು ಅವಾಯ್ಡ್ ಮಾಡೋಂಥ ಪರಿಸ್ಥಿತಿ ಬಂದದ. 70ಕ್ಕಿಂತ ಅಧಿಕ ಕ್ಯಾನ್ಸರು ಪ್ಲಾಸ್ಟಿಕ್ನಿಂದನೇ ಬರಕತ್ತದ. ನಾವು ಮಕ್ಕಳಿಗೆ ವಿಷಯ ಕೊಟ್ಟಾಗ ಆದಷ್ಟು ಮಟ್ಟಿಗೆ ಸ್ವಲ್ಪ ಒಂದು 50 ರೂಪಾಯಿ ಸಿಗ್ತಕ್ಕಂಥ ಪ್ಲಾಸ್ಟಿಕ್ ಡಬ್ಬ 100 ರೂಪಾಯಿಂದ ಒಂದು ಸ್ಟೀಲ್ ಡಬ್ಬ ಸಿಗ್ತದೆ. ಸ್ಟೀಲ್ ಡಬ್ಬದಾಗ ನೀವು ಅದನ್ನು ಸ್ಟೀಲ್ದಾಗ ಕ್ವಾಲಿಟಿ ಸ್ಟೀಲ್ ತೊಗೊಂಡು ಅದ್ರಾಗ ಹಾಕಿ ಕಳಿಸಿ, ಏನಾಗಲ್ಲ. ಒಂದು ಮಧ್ಯ ಆಗ್ತದೆ, ಮಗು ತೊಗೊಂಡು ಬರ್ತದೆ. ದಯವಿಟ್ಟು ಆದಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಡಬ್ಬದ ಸಂಪ್ರದಾಯ ದಯವಿಟ್ಟು ಕಳೆದು ಬಿಡ್ರಿ. ಬನ್ನಿ. ಎರಡನೇದಾಗಿ ಚಿಪ್ಸು, ನಿಮ್ಗೆ ಚಾಕ್ಲೇಟ್ ಇಸ್ಕೊಡ್ಬೇಕಂತ ಏನಾದರೂ ಇದ್ದರೆ ದಯವಿಟ್ಟು ಕ್ವಾಲಿಟಿ ಚಾಕ್ಲೇಟ್ ಇಸ್ಕೊಡ್ರಿ. ಮತ್ತು ನೀವು ಒಬ್ಬರಿಗೆ ಇಸ್ಕೊಡಂಗಿಲ್ಲ, ಮಕ್ಕಳಿಗೆ ಹೊಸ ಮಂದಿ ತಂದು ಕೊಡ್ಬೇಕು. ನಿಮ್ಮ ಬ್ಯಾಗ್ನಾಗ ಒಂದು ಮದುವೆ ಪ್ಲಾಸ್ಟಿಕ್ ಚಾಕ್ಲೇಟ್ ನೋಡಿದ್ರೆ ಓಸ್ ಮಂದಿ ಅವನಿಗೆ ನೋಡ್ತಾರೆ. ಏನನ್ನ ಎಲ್ಲರೂ ದೃಷ್ಟಿ ಚೆನ್ನಾಗಿರಂಗಿಲ್ಲ, ಮಕ್ಕಳ ದೃಷ್ಟಿ ಆಗ್ತದೆ, ಇಲ್ಲ ನೀವು ಎಲ್ಲ ಮಕ್ಕಳಿಗೆ ಕೊಡಿಸ್ಬೇಕು. ನೀವು ಇಲ್ಲಾಂದರೆ ಕೊಡಿಸ್ಬೇಡ. ದಯವಿಟ್ಟು ನೀವು ಮನೆಯಾಗ ಏನು ತಿನ್ನಿಸ್ರಿ, ದಯವಿಟ್ಟು ಆದಷ್ಟು ಮಟ್ಟಿಗೆ ಚಾಕ್ಲೇಟ್ ಆಗಲಿ, ಬಿಸ್ಕಿಟ್ ಆಗಲಿ, ಪೈನ್ ಬಿಸ್ಕಿಟ್ ಆಗಲಿ, ಟೋಸ್ ಆಗಲಿ, ಇವೆಲ್ಲವೂ ಆರೋಗ್ಯ ಹಾನಿ ಮಾಡ್ತಕ್ಕಂಥ ವಸ್ತುಗಳೇ. ಅದರಿಂದ ಯಾರಾದರೆ ಚಹಾ ಕುಡಿಸೋದು ಅಭ್ಯಾಸ ಇದ್ದರೆ, ಚಹಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಚಹಾ ಕುಡಿಸ್ಬೇಕೇ ಅಂತ ಏನಾದ್ರಿದ್ರೆ ಕರಿ ಚಹಾ, ಡಿಕಾಷನ್ ಚಹಾ, ಗ್ರೀನ್ ಚಹಾ ಅಂತ ಏನಾದರೂ ಇಟ್ಕೊಳ್ಳಿ. ನೀವು ಹಾಲು ಬಿಸಿರ್ತಕ್ಕಂಥ ಚಹಾ ಮಕ್ಕಳಿಗಾಗಲಿ ನಾವಾಗಲಿ ಕುಡಿಬಾರ್ದು. ಆದರೆ ಅನಿವಾರ್ಯ ಆದ ಒಂದೊಂದು ಥರ ಯಾವಾಗಾದ್ರೂ ಒಂದು ಥರ ಕುಡಿದ್ರೂ ಓಕೆ. ಅದನ್ನು ದಯವಿಟ್ಟು ಹಳೆಯ ಬೇಕಾದಂತೆ ಮಾಡಲೇ ನಿಮಗೆ ನಮ್ಮ ಮಾಹಿತಿ ಇಲ್ಲದ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ, ಡ್ರೆಸ್ ಕೊಟ್ಟಿದ್ದೀವಿ. ಯಾರಿಗಾದರೆ ಡ್ರೆಸ್ನಲ್ಲಿ ಹೆಚ್ಚಿಗೆ ಕಡಿಮೆ ಅಥವಾ ಟೈಟ್ ಅನ್ನೋದ ಲೂಸ್ ಅನ್ನೋದ ಏನಾದರೂ ಇದ್ದರೆ ಮಧ್ಯವನ್ನು ಬದಲಿಸಿ ವಾಪಸ್ ಕೊಟ್ಟು ಮತ್ತೆ ಬೇರೆದರಲ್ಲಿ ನೋಟ್ಬುಕ್ಗಳನ್ನು ಕೊಟ್ಟಿದ್ದೀವಿ. ಅದನ್ನೆಲ್ಲ ಹೆಸರನ್ನು ಬರ್ತಿದ್ದೀವಿ ನೀಟಾಗಿ. ಕೆಲವರು ಕವರ್ ಹಾಕಿಲ್ಲ, ಇನ್ನು ಕೆಲವರು ಹಾಕೇ ಇಲ್ಲ. ಕವರ್ ಹಾಕಿರಿ. ಮತ್ತು ಪದೇ ಪದೇ ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು, ನಿಂದೆ ಆಗಿರ್ತಕ್ಕಂಥ ಬ್ಯಾಗ್ ನೀನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಯಾರ ಕೈಯಾಗ ಕೊಡಬಾರ್ದು, ನೀನು ನೋಡ್ಕೊಳ್ಬೇಕು, ಕಳ್ಕೊಂಡು ಬರಬಾರ್ದು ಅಂತ ಪದೇ ಪದೇ ನೀವು ಆ ಮಾತುಗಳನ್ನು ಮಕ್ಕಳಲ್ಲಿ ಹೇಳಬೇಕು. ಇಲ್ಲಂದ್ರೆ ಏನಾಗ್ತದೆ, ಪ್ರತಿ ಸಲ ಅವನು
ಆಗ್ಯದ, ರಬ್ಬರ್ ಆಗ್ಯದ, ಕಾಫಿ ಆಗ್ಯದ. ಅದೇ ನಾವು ಟೀಚರ್ ಕೈಯಾಗ ನೀವು ಹುಡುಕ್ಯಾಡ್ರಿ ಅಂದರೆ ಅವ್ರ ಹುಡುಕ್ಯಾಡ್ರಕ್ಕೆ ಯಾವಾಗ ನಾವು ಪಾಠ ಮಾಡ್ಬೇಕು. ಆದಷ್ಟು ಮಟ್ಟಿಗೆ ನೀವು ಹೇಳ್ತೀವಿ, ನಾವು ಹೇಳ್ತೀವಿ. ಆದಷ್ಟು ಮಟ್ಟಿಗೆ ನಾವು ಹೇಳ್ತೀವಿ. ಈಗ ಏನು ಮಾಡೋಕ್ಕಾಗಲ್ಲ. ಕೆಲವರು ಹುಡುಗಾಟ ಇರ್ತದೆ. ಹುಡುಗರು ಬೇಕಂತ ತೊಗೋಬೇಕಂತ ಇಂಟೆನ್ಷನ್ ತೋಲ್ಲ. ಅವರು ಸುಮ್ಮನೆ ಇಟ್ಕೊಂಡ್ಬಿಡ್ತಾರೆ. ಅಭ್ಯಾಸ ಇರ್ತದೆ. ದಯವಿಟ್ಟು ಹರಿಯಂಗ ನೋಡ್ಕೊಳ್ಬಾರ್ದು. ಕಾಪಿ ಆಗಲಿ ಅದಾಗಲಿ. ಕೆಲವು ಹುಡುಗರು ಹೋಮ್ವರ್ಕ್ ಹಾಕಿರ್ತೀವಿ, ಅದು ಪೇಜ್ ಹರಿತಾರೆ. ನೀವು ಹೋಮ್ವರ್ಕ್ ಹಾಕಿಲ್ಲ, ಅದಕ್ಕೆ ನಾವು ಪೇರೆಂಟ್ಸ್ ಟೀಚರ್ಸ್ ಏನು ಹೇಳಿವಿ, ನೋಟ್ಬುಕ್ ತೊಗೊಂಡ ತಕ್ಷಣ 1 2 3 ಸೇಲ್ ನಂಬರ್ಗಳನ್ನ ಹಾಕುವ ಪೇಜ್ನಾಗ ಯಾವ ಮಗು ಪೇಜ್ ಹರಿತದ ಗೊತ್ತಾಗ್ತದೆ ನಾವು ಅಷ್ಟೇ. ಮತ್ತು ಹೋಮ್ವರ್ಕ್ ಹಾಕಿದಾಗ ದಯವಿಟ್ಟು ನೀವು ಮಾಡಬೇಡ್ರಿ. ಮಾಡಿ ಡೊಂಕ ಬರೀಲಾಕ ಹೆಂಗ್ಯಾಕೆ ಬರೀಲಾಕ ಮಾಡಿಸ್ರಿ. ನೀವು ಮಾಡಬೇಡ್ರಿ. ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದೆಲ್ಲ ಒಟ್ಟು ವರ್ಕ್ ಅವನ ಕೈಲಿ ವರ್ಕ್ ಮಾಡಿಸ್ಬೇಕು. ನೀವು ಮಾಡೋಣ. ಮತ್ತು ಬುಕ್ಗಳನ್ನು ಕೊಡ್ತೀವಿ. ಬುಕ್ಗಳು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೆಲವರು ಏಜ್ ಡಿಫ್ರೆನ್ಸಸ್ ಉಂಟಲ್ಲ. ಹೊಸ CBSE ರೂಲ್ಸ್ ಪ್ರಕಾರ 3 ವರ್ಷ 10 ತಿಂಗಳು ನರ್ಸರಿ, 4 ವರ್ಷ 10 ತಿಂಗಳು LKG, 5 ವರ್ಷ 10 ತಿಂಗಳು UKG, 6 ವರ್ಷ 10 ತಿಂಗಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವ ಎಲಿಜಿಬಲ್ ಆಗ್ತಾನೆ. ಇವನು ಫಸ್ಟಿಗೆ ಅವನ ಏಜು 3 ವರ್ಷ 10 ತಿಂಗಳು, 4 ವರ್ಷ 10 ತಿಂಗಳು, 5 ವರ್ಷ 10 ತಿಂಗಳು, 6 ವರ್ಷ 10 ತಿಂಗಳು ಆಗುತ್ತೆ ಹೊಸ ರೂಲ್ಸ್ ಪ್ರಕಾರ. ಅದಕ್ಕೆ ನಾವು ಈ ಸಾರಿ ನಮ್ಮಲ್ಲಿ ಸಕೀನಾ ಮತ್ತು ಆಫ್ರಿನ್ ಅಂತ ಇಬ್ಬರು ಹುಡುಗಿಯರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಆಗಬೇಕಾಗಿತ್ತು. 4 ದಿನ ಕಡಿಮೆದಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅದು ಎಲಿಜಿಬಲ್ ತೊಗೊಂಡಿಲ್ಲ, ಆನ್ಲೈನ್ ತೊಗೊಳಿಲ್ಲ. ಅದಕ್ಕೆ ನೀವೇನು ತಿಳ್ಕೊಬೇಡ್ರಿ, 1 ವರ್ಷ ಮಗ ನಮ್ದು ಫೀಸ್ ವೇಸ್ಟ್ ಆಗ್ತದೆ ಅಂತ ಅನ್ಕೋಬೇಡ್ರಿ. ದಯವಿಟ್ಟು ಏಜ್ ಡಿಫ್ರೆನ್ಸ್ ಇರೋ ಕಾರಣಕ್ಕಾಗಿ ಆ ಮಗು ಮುಂದೆ ಎಲಿಜಿಬಲ್ ಆಗಂಗಿಲ್ಲ. ಡೈರೆಕ್ಟ್ ನೋಡ್ರಿ, ಕೆಲವರು UKGಗೆ ಅಡ್ಮಿಷನ್ ಹಾಕಿರಿ ಸರ್. ಆ ಮಗು ಪ್ಲೇ ಗ್ರೂಪು, ನರ್ಸರಿ, LKG ಅಷ್ಟು ಸಿಲೆಬಸ್ ನಾವು ಓದಬೇಕಾಗಿತ್ತು. ನಾವು 5ನೇಗೂ ಓದಿವಿ, ಆ ಈ 8ನೇಗೆ ಬಂದು ಹಿಂದಿ ಓದಿವಿ. ಬಟ್ ಈ ಮಗು ಈಗ ಹಂಗಿಲ್ಲ. 1ನೇ ತರಗತಿ ಬಂದಾಗ ನಿಮ್ಮ ಮಗು ಓದೋದನ್ನು ಕಲಿಬೇಕು. ಅದು ಯಾವಾಗ ಕಲಿತೇನೆ ಅವನು ಪ್ಲೇ ಗ್ರೂಪು, ನರ್ಸರಿ, LKG, UKG ಪರ್ಫೆಕ್ಟಾಗಿ ಅವನಿಗೆ ಬಂದರೆ ಅವಾಗ ಬುಕ್ಕು ಓದೋದನ್ನು ಕಲಿತೇನೆ. ಇಲ್ಲಾಂದರೆ ಬರೋದು. ಅವನಿಗೆ ಬೇಸಿಗೆ ಕಲಿಸ್ಬೇಕು ನಾವು. ಕೆಲವು ಮುಂದೆ ಹುಡುಗರು ಫಾಸ್ಟ್ ಇರ್ತಾರೆ, ಕೆಲವು ಹಿಂದೆ ಬರ್ತಾರೆ. ಅದಕ್ಕಾಗಿ ಪಾಲಕರಲ್ಲಿ ಒಂದು ಗಮನಕ್ಕೇನೆಂದರೆ, ನಿಮ್ಮ ಮಗು 7 ವರ್ಷ 2 ತಿಂಗಳು ತನಕ ಹೋದ್ರೂ ನಿಮ್ಮ ಮಗುವಿನ 1ನೇ ತರಗತಿ ಅಡ್ಮಿಷನ್ ಆಗ್ತದೆ. ಏನಿಲ್ಲ. ಯಾಕಂದರೆ ಮಗುವಿನ ಬುದ್ಧಿಮಟ್ಟ ಬೆಳಿತದೆ. ಆ ಉದ್ದೇಶ ಕೇಳೋದು. ನಿಮ್ಮಿಂದ ಒಂದು ವರ್ಷ ಎಕ್ಸ್ಟ್ರಾ ಇಟ್ಕೊಂಡು ನಿಮ್ಮಿಂದ ಫೀಸ್ ತೊಗೊಳ್ತಕ್ಕಂಥ ಫೀಲಿಂಗ್ ನಮ್ಮಲ್ಲಿ ಇಲ್ಲ. ನೀವು ಯಾವ ಕ್ಲಾಸಿಗೆ ಹಾಕಂದರೆ ಆ ಕ್ಲಾಸಿಗೆ ಹಾಕ್ತೀವಿ, ಒಂದು ವೇಳೆ ಅವ್ನು ಎಲಿಜಿಬಲ್ ಇದ್ದರೆ. ಇಲ್ಲಾಂದರೆ ದಯವಿಟ್ಟು ಹಾಕಂಗಿಲ್ಲ. 2ನೇದು. 3ನೇದಾಗಿ ಬುಕ್ಗಳನ್ನು ಅದು ಕ್ಲಾಸ್ ಡಿಸೈಡ್ ಆದ್ಕೊಳಕ್ಕೆ ನಿಮ್ಗೆ ಬುಕ್ಗಳನ್ನು ನಾವು ಕೊಡ್ತೀವಿ. ಆಮೇಲೆ ಹೇಳ್ತೀವಿ ಯಾವ ಏಜ್ ಪ್ರಕಾರ ಮಗು ಅದೆಲ್ಲ ಬರ್ತಿದ್ವಿ ನಾವು, ಅದನ್ನು ನಿಮಗೆ ತಿಳಿಸ್ತೀವಿ. ನೆಕ್ಸ್ಟ್, ಪಾಲಕರ ಕರ್ತವ್ಯಗಳೇನು ಅಂತಕ್ಕಂಥದ್ದು ಒಂದು ಮಾಹಿತಿ. ಪಾಲಕರು ಅಂದರೆ ಯಾರು? ನೀವೆಲ್ಲ ಎದುರು ಕಡೆ ನಾವು ನಮ್ಮ ಮಗುವಿಗೆ ಏನು ಬೇಕು ಅದನ್ನು ಕೊಡಿಸಿದ್ರೆ ನಮಗೆ ಕರ್ತವ್ಯ ಮುಗಿದಂಗೆ ಅಲ್ರಿ. ದಯವಿಟ್ಟು ಎಷ್ಟು ಜನ ಟೈಮ್ ಕೊಟ್ಟರು ಗೊತ್ತಿಲ್ಲ. ಮಿನಿಮಮ್ಮು ನಿಮ್ಮ ಮಗುವಿಗೆ 40 ನಿಮಿಷ ಆದ್ರೂ ನೀವು ಆ ಮಗುವಿಗೆ ಕೊಡಬೇಕು, ಟೈಮ್ ಕೊಡಬೇಕು ನಿಮ್ಮ ಮಗುವಿಗೆ. ಅಂದರೆ ಅವಾಗ ಮಾತ್ರ ಅವನು ಬೆಳವಣಿಗೆ ಆಗ್ತದೆ, ಬೆಳವಣಿಗೆ ಆಗಲ್ಲ. ನಿಮಗೆ ಸಾಕಷ್ಟು ಸಮಯ ಟೈಮ್ ಇರ್ತದೆ. ನಾವು ದೋಸದಾಗ ಕಳಿತೀವಿ, ಎಲ್ಲೋ ಕುಂತು ಬಿಡ್ತೀವಿ. ಆದರೆ 40 ನಿಮಿಷ, ಮಿನಿಮಮ್ 40 ನಿಮಿಷ ಆದ್ರೂ ನೀವು ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಬೇಕು. ಅವನ ಜೊತೆ ಆಟ ಆಡೋದಾಗಲಿ, ಅವನ ಜೊತೆ ಕೂಡೋದಾಗಲಿ, ಅವನ ಜೊತೆ ತಿನ್ನೋದಾಗಲಿ, ಅವಾಗ ಮಾತ್ರ ಮಗು ಪರ್ಫೆಕ್ಟಾಗಿ ಬೆಳೀತದೆ. ಇವತ್ತು ಏನಾಯ್ತಪ್ಪ ಕ್ಲಾಸ್ನಾಗ, ಯಾರು ಹೊಸ ದೋಸ್ತರ, ಹೊಸದು ಏನು ಕಲಿತಿ, ಯಾವುದು ನಿನಗೆ ಹ್ಯಾಪಿ ಮೂಮೆಂಟ್, ಯಾವ್ದು ಸರಿ ಅನಿಸುತ್ತೆ, ಅವಾಗ ಮಾನಸಿಕವಾಗಿ ಬೆಳಬೇಕು. ಇವತ್ತು ಯಾಕೆ ಮಕ್ಕಳು ಕ್ರೈಮ್ ಇಳಿತಾ ಇದ್ದಾರೆ, ಯಾಕೆ ಮಕ್ಕಳು ಬೇರೆಯವರ ಮಾತಿಗೆ ಒತ್ತು ಕೊಡ್ತಾರೆ ಅಂದರೆ, ಅದಕ್ಕೆ ಕೌಟಿಲ್ಯ ಒಂದು ಮಾತನ್ನು ಹೇಳ್ತಾನೆ. ಮಗು 6 ವರ್ಷದಿಂದ 12 ವರ್ಷದ ತನಕ ಹೆಂಗಿರ್ಬೇಕಂದ್ರೆ ಮಗುವಿಗೆ ತಿದ್ದಿ ತೀಡಿ ಆಗಿರ್ಬೇಕು. 16 ವರ್ಷ ಆದ ಬಳಿಕ ತಾಯಿ ಆದವಳನ್ನು ಗೆಳತಿಯಾಗಿರ್ಬೇಕು,
ತಂದೆ ಆದವನು ಗೆಳೆಯ ಆಗಿರ್ಬೇಕು ಮಕ್ಕಳಿಗೆ. ಅವಾಗ ಮಕ್ಕಳು ಬೇರೆ ಹಾದಿ ಹಿಡಿಯಂಗಿಲ್ಲ. ನಾವೇನು ಮಾಡಿದ್ದೀವಿ, ನೀವು ನೋಡ್ರಿ ಯಾರಿಲ್ಲಿ ಸರ್ ನಾವು ಯಾರು ಓದಿಲ್ಲ ಬರೆದಿಲ್ಲ, ಬರೋದು ಬೇಕೇ ಆಗಿಲ್ರಿ ಯಾರು. ನೀವು ನಿಮ್ಮ ಮದುವೆಗೆ ಏನು ಕೊಟ್ರಪ್ಪ, ಕೂಡು ಈ ಜೊತೆ ನಾವು ಕೂಡ್ತೀವಿ, ಕೂಡ ಅಭ್ಯಾಸ ನಾವು ಮಕ್ಕಳ ಜೊತೆ ಹಾಕೋದು. ಅವಾಗ ತಂದೆ ತಾಯಿ ನನಗೆ ಕೇರ್ ಮಾಡ್ತವ್ರ ಅಂತಕ್ಕಂಥ ಫೀಲ್ ಬರ್ತದೆ. ಅಂದರೆ ನಡಿ ಬರ್ಕೊಂಡು ಕೂಡ ಹೋಗಿ ನಡಿ ಅಂತಂದರೆ ಅದು ಮಾಡಂಗಿಲ್ಲ. ಯಾವ ಪೇರೆಂಟ್ಸ್ ಮೈ ಟೈಮ್ ಅಂಬೋದೇ ಇಲ್ಲ. ಟೈಮ್ ಇಬ್ಬಲ್ಲ ಅಂದಿಲ್ಲ, ಏನಾನ ಆಕಾಶ ಬಿಡುಗಡೆ ನಾವು ಅದನ್ನೇ ಇಲ್ಲ, ವೇಸ್ಟ್ ಆಫ್ ಟೈಮ್ ಕಳೀತಾ ಇದ್ದೀವಿ. ಅದಕ್ಕೆ ಪಾಲಕರು ನಿಮ್ಮ ಮಕ್ಕಳಲ್ಲಿ ಏನು ಮಾನಸಿಕ ಬೆಳವಣಿಗೆ ಆಗ್ತಾ ಇದೆ, ಏನು ಡೆವಲಪ್ಮೆಂಟ್ ಆಗತ್ತೆ, ಏನು ಆಗಲಾಗ್ಯಾನ, ಒಂದಿನ ಆ್ಯಕ್ಟಿವ್ ಇರ್ತಾರೆ, ಆ್ಯಕ್ಟಿವ್ ಇರಲ್ಲ, ಯಾಕೆ ಅಂತಕ್ಕಂಥ ಐಡೆಂಟಿಫೈ ಮಾಡಬೇಕಾದ್ರೆ ಅವ್ರ ಜೊತೆ ನೀವು ಕಮ್ಯುನಿಕೇಷನ್ದಾಗಿ ಉಳ್ಕೊಂಡವಾಗೆ ಸಾಧ್ಯ ಆಗ್ತದೆ. ನಾನು ಆರು ತಾಸು ಮಗುವಿನ ಮೇಲೆ ನಾನು ಪ್ರಭಾವ ಬೀರೋದು, ಅಲ್ಲಿ ಏನೋ ಹೇಳ್ಕೊಂಡು ಹೋಗಿರ್ತೀವಿ, ಅದನ್ನು ಅದು ಹೇಳ್ತದ. ಏನಪ್ಪ ಈಗ ನಾವು ಎಷ್ಟೋ ಜನ ಮಾತಾಡ್ತೀವಿ ಮನೆಯಾಗ, ಇದಕ್ಕೆ ಏನು ಮಾತಾಡ್ತೀವಿ ಮಾತಾಡ್ತೀವಿ ಅದನ್ನೇ ಮಗು ಆ್ಯಕ್ಷನ್ದಾಗ ತರ್ತದೆ ರೀ, ಇಲ್ಲ ತರಂಗಿಲ್ಲ. ನಾವು ಸ್ವಲ್ಪ ಮಾತಿನ ಶೈಲಿ ಬದಲಾವಣೆ ಮಾಡ್ಕೋಬೇಕು. ಬಾರ್ಲೆ ಅನ್ನೋದಕ್ಕಿಂತ ಬಾರಪ್ಪ ಅನ್ಬೇಕು. ನೀವು ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಟ್ಟರೆ ನಿಮ್ಮ ಮಗು ನಿಮ್ಮ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಈಗ ನನ್ನ ಮಗನೇ ಇಲ್ಲಿ, ನನ್ನ ಮಗ ಏನು ಮಾಡ್ತಾನೆ, ಆ ಕ್ಲಾಸ್ ಹೋಗೋ ಟೈಮಿಗೆ ಅವ್ರ ತಾಯಿಗೆ ನಮಸ್ಕಾರ ಮಾಡಿ ನಾನು ಖಾಲಿ ನಮಸ್ಕಾರ ಮಾಡಿ, ಆ ನಮಸ್ಕಾರ ಮಾಡ ಅಂದರೆ 3-4 ಸಲ ಮಾಡಲಿಲ್ಲ ಅಂತ. ನಾನು ಮಗು ನಮಸ್ಕಾರ ಮಾಡಿದೆ 3-4 ಸಲ, ಅವು ಮಾಡೋಕೆ ಶುರು ಮಾಡಿದೆ. ಅದೇ ಆ್ಯಕ್ಷನ್ಗೆ ರಿಯಾಕ್ಷನ್. ನೀವು ಏನು ಮಾಡ್ತೀರಿ ಅದನ್ನೇ ನಿಮ್ಮ ಮಗು ಕಲಿತದೆ. ನಿಮಗೆ ಗೌರವ ಕೊಡಬೇಕಾದ್ರೆ ದೊಡ್ಡವ ಆಗ್ಯಾವ ಅಂದರೆ ನೀವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ಬದಲಾವಣೆ ಏನು ಅದ್ರ ಕಳ್ಕೋದಲ್ಲಿ ಏನಾದ್ರು ಹೇಳ್ರಿ, ಹೊಸದು ಏನಾದರೂ ಕಲಿಬೇಕಾದ್ರೆ ನೀವು ಅದನ್ನು ಕಲಿಸ್ಬೇಕು. ದಯವಿಟ್ಟು ಮಕ್ಕಳಿಗೆ ಕೈಯಿಂದ ಬಿಡಿ ತೊಂಬರಲೆ, ಗೋವಾ ತೊಂಬರಲೆ, ಕುಡ್ತಾ ತೊಂಬರಲೆ, ಇದು ಅಭ್ಯಾಸವನ್ನು ತೆಗೆದಾಕಿ ನೀವು ಮೇಂಟೈನ್ ಮಾಡ್ಬೋದು ರೀ. ಮಗುವಿಗೆ ನೀವೇ ಅರ್ಧ ಕಲಿಸಬಹುದು. ತಾಯಿ ಮೊದಲ ಪಾಠ ಶಾಲೆ, ನೀವು ಮೊದಲ ಪಾಠ ನಿಮಗೆ ಮಾಡ್ಕೋಬೇಕಾದ್ರೆ ನಿಮ್ಮಲ್ಲಿ ಏನು ನೆಗೆಟಿವ್ ಅದಾವ ಅದು ನೀವು ಚೇಂಜ್ ಮಾಡ್ಕೋಬೇಕು. ಆಮೇಲೆ 2ನೇ ಶಾಲೆ ಇದು, ಅಲ್ಲಿಂದ ಏನು ಕಲಿತು ಬಂದಿರ್ತಾನೋ ಅದನ್ನು ನೋಡಿ ಕಲಿತು ನಾವು ಮಾಡ್ಬೋದು. ದಯವಿಟ್ಟು ಹಿಂಗೆ ನಿಂತ್ಕೊಂಡು ಅದಕ್ಕೆ ಟೀಚರ್ ಮತ್ತು ಇನ್ನೊಂದು ಪೇರೆಂಟ್ಸ್ ಹೇಳ್ಬೇಕಾದ್ರೆ ಮೊಬೈಲ್ ಎಷ್ಟು ಡೇಂಜರ್ ಆಗ್ಯದ್ರಿ. ನಿನ್ನೆ ಒಂದು ಘಟನೆ ಒಂದು ಪಟಿಕೆರಬಿ ಕೊಟ್ಟನೆ ಬಂದು ಮೊಬೈಲ್ ಬ್ಲಾಸ್ಟ್ ಆಗಿ ಟೋಟಲಾಗಿ ಇವೆಲ್ಲವೂ ಕಳ್ಕೊಂಡ್ಬಿಡ್ತಾರೆ. ಸೆಕೆಂಡ್ ರೌಂಡ್ ಹೋಗ್ಬೇಕಲ್ಲ, ಮತ್ತೆ 5 ನಿಮಿಷ 10 ನಿಮಿಷ ಅಡ್ಜಸ್ಟ್ ಮಾಡ್ಬೇಕು. ನಮ್ದು ವಾಸದ 8-10 ಕಾಲ ಇರ್ಬೇಕು. 8-15 ಬೇರೆ ಏನಮ್ಮ ಅಲ್ಲಿನ ಸಣ್ಣವರಮ್ಮ 8-10 ಕಾಲ ಇರಬೇಕು ವಾಸದ. ಆಲ್ರೆಡಿ ಒಂದು ಸ್ವಲ್ಪ ಟಿಫಿನ್ ಮಾಡಿ ಕಳಿಸ್ತೀನಿ. ಇಲ್ಲಿ ಬಂದ್ಮೇಲೆ 12 ಗಂಟೆ